ಪ್ರಸವ ಪೂರ್ವ ತಳಿವಿಜ್ಞಾನದ ಪರೀಕ್ಷೆಗಳು. ಅಲ್ಲಿ ಬೆಳೆಯುತ್ತಿರುವ ಭ್ರೂಣ ಆರೋಗ್ಯವಾಗಿದೆಯೋ ಇಲ್ವೋ ಅಂತ ತಿಳ್ಕೊಳ್ಳೋಕ್ಕೆ ಕೆಲವೊಂದು ಪರೀಕ್ಷೆಗಳನ್ನು ಮಾಡ್ತಾರೆ. ಗಂಡನದೇ ಒಂದು ವೀರ್ಯಾಣವನ್ನು ಬಳಕೆ ಮಾಡಿದ್ದಾರೆ ಮಗುವಿಗೆ, ಇನ್ಯಾವುದೋ ಮಾಡಿರ್ಬೋದು, ಇದು ಚೆನ್ನಾಗಿಲ್ಲ ಅಂತ ಇನ್ಯಾವುದೋ ಮಾಡಿರ್ಬೋದು, ಇದು ಫರ್ಟಿಲೈಸ್ ಆಗ್ತಿಲ್ಲ ಅಂತ. ಮಗುವಿನ ಮೆದುಳು ಪೂರ್ಣ ಬೆಳವಣಿಗೆ ಆಗಿರೋದಿಲ್ಲ. ಇದೆಲ್ಲದೂ ಗೊತ್ತಾಗೋದು ನಮಗೆ ಈ ಟೆಸ್ಟ್ಗಳನ್ನು ಮಾಡಿದಾಗ. ವರ್ಣತಂತು ಪರೀಕ್ಷೆ ಒಂದು 3,000 ಆಗುತ್ತೆ. ಮಗುವಿನ ಒಂದು ತಾಯಿಯ ಒಂದು ಇದಕ್ಕೆ ಸೂಜಿಯ ಮುಖಾಂತರ ಚುಚ್ಚಿ ಅಲ್ಲಿಂದ ರಕ್ತವನ್ನು, ಅಲ್ಲಿಂದ ಆಮ್ನಿಯಾಟಿಕ್ ಫ್ಲೂಯಿಡನ್ನು, ಅಲ್ಲಿಂದ ಕೊರಿಯಾನಿಕ್ ವಿಲ್ಲೈಯನ್ನು ತೆಗೆದುಕೊಂಡು ಪರೀಕ್ಷೆ ಮಾಡೋದು ಇನ್ವೇಸಿವ್. ಇಷ್ಟೆಲ್ಲ ಮಾಡಿದ್ರೆ ನಮಗೇನು ಗೊತ್ತಾಗುತ್ತೆ ಅಂದರೆ ಮಗು ಆರೋಗ್ಯವಾಗಿದೆಯೋ ಇಲ್ಲವೋ ಅಂತ ಅರ್ಥ ಆಗುತ್ತೆ. ಸೊ ಇದಾದ ನಂತರ ಚೆನ್ನಾಗಿದೆ ಅಂದರೆ ಫೈನ್, ಇಲ್ಲ ಅಂದರೆ ನ್ಯೂ ಬಾರ್ನ್ ಸ್ಕ್ರೀನಿಂಗ್ ಅಂತ ಮಗು ಹುಟ್ಟಿದ ನಂತರ ಮಾಡ್ತಾರೆ. ಗ್ಯಾಲೆಕ್ಟೋಸಿಮಿಯಾ ಮಗುವಿಗೆ ಏನಾದರೂ ಇದ್ದರೆ ಅದರ ಜೀವನ ಪರ್ಯಂತ ಅದು ಹಾಲನ್ನು ಸೇವನೆ ಮಾಡಬಾರ್ದು. ಮತ್ತು ಹಾಲಿನ ಯಾವುದೇ ಪ್ರಾಡಕ್ಟ್ ಆಗಿರ್ಬೋದು, ಗಿಣ್ಣು ಆಗ್ಬೋದು, ಏನೇ ಆಗ್ಬೋದು, ಹಾಲಿಂದ ಏನೇ ಇರಲಿ, ಮೊಸರು. ಕೆಲವು ನೋಡಿ ಒಂದು ಕುಟುಂಬದಲ್ಲಿ ಡಯಾಬಿಟಿಕ್ ಇರ್ತಾರೆ ತುಂಬ ಜನ, ಕೆಲವು ಕುಟುಂಬದಲ್ಲಿ ಸುಮಾರು ಜನ ಹೃದಯಾಘಾತದಿಂದ ಮರಣ ಹೊಂದಿರ್ತಾರೆ, ಕೆಲವು ಕುಟುಂಬದಲ್ಲಿ ಒಬಿಸಿಟಿ ಇರುತ್ತೆ, ಎಲ್ಲ ದಪ್ಪ ಇರ್ತಾರೆ. ಅಂದರೆ ಕೆಲವೊಂದು ಕಾಯಿಲೆಗಳು ಕುಟುಂಬದಲ್ಲೇ ನಾವು ನೋಡ್ತಾ ಬರಬಹುದು. ಆ ಥರ ಏನಾದ್ರು ಇದ್ದಂಥ ಸಂದರ್ಭದಲ್ಲಿ ನಾವು ಈ ವಾಹಕ ಪರೀಕ್ಷೆಗಳು ಅಂತ ಮಾಡ್ಕೋಬೇಕು. ವಾಹಕ ಪರೀಕ್ಷೆ ಮೊದಲನೇದು. ಫ್ಯಾಮಿಲಿ ಹಿಸ್ಟ್ರಿ ಇದೆ, ಆಲ್ರೆಡಿ ತೊಂದರೆಗಳು ಇರೋಂಥ ಮಗು ಹುಟ್ಟಿರೋಂಥದ್ದು. ಆಮೇಲೆ ಕೆಲವು ಸಂದರ್ಭದಲ್ಲಿ ಮಗು ಹುಟ್ಟಿ ಸತ್ತೋಗಿರುತ್ತೆ, ಆವಾಗಲೂ ಮಾಡ್ಕೋಬೇಕಾಗ್ತದೆ ಇನ್ನೊಂದು ಮಗುವಿಗೆ. ಈಗ ತಳಿವಿಜ್ಞಾನದ ಪರೀಕ್ಷೆ ಅಂತ ನಾವು ನೋಡಿದಾಗ ಮೊದಲು ಮಾಡಬೇಕಾಗಿರೋದು ಕ್ಯಾರಿಯರ್ ಸ್ಕ್ರೀನಿಂಗ್ ಅಂತ. ನಾನು ಹಿಂದಿನ ವಿಡಿಯೋದಲ್ಲಿ ಹೇಳಿದ್ದೀನಿ. ಕ್ಯಾರಿಯರ್ಸ್ ಅಂತಂದರೆ ಕೆಲವೊಂದು ಜೆನೆಟಿಕ್ ಡಿಸಾರ್ಡರ್ಗಳನ್ನು ವಾಹಕರಾಗಿರ್ತಾರೆ. ಅಂದರೆ ಅವರ 2 ಜೀನು, ಒಂದು ಅಲೀಲ್ ಅಂತೀವಲ್ಲ, ಒಂದರಲ್ಲಿ ತೊಂದರೆ ಇರುತ್ತೆ, ಒಂದು ನಾರ್ಮಲ್ ಆಗಿರುತ್ತೆ. ನೋಡೋಕ್ಕೆ ಅಬ್ಸಲ್ಯೂಟ್ಲಿ ನಾರ್ಮಲ್ಲು, ಏನೂ ತೊಂದರೆ ಇರಲ್ಲ. ಆದರೆ ವಾಹಕರವರು ಅವರು ಕ್ಯಾರಿ ಮಾಡ್ತಾ ಇರ್ತಾರೆ. ಆ ಮ್ಯೂಟೇಷನ್ ಇರುತ್ತಲ್ಲ, ಅದನ್ನ ಕ್ಯಾರಿ ಮಾಡ್ತಿರ್ತಾರೆ. ಈಗ ರಕ್ತ ಸಂಬಂಧದಲ್ಲಿ ಏನಾದರೂ ಮದುವೆ ಆಗಬೇಕು ಅಂತ ಬಂದಂಥ ಸಂದರ್ಭದಲ್ಲಿ, ಅಥವಾ ಆಲ್ರೆಡಿ ಒಂದು ಮಗು ಒಂದು ಹುಟ್ಟಿದೆ, ಇನ್ನು ಮೊದಲನೇ ಮಗುವಿಗೆ ತೊಂದರೆ ಆಗಿದೆ ಅನ್ನುವ ಸಂದರ್ಭದಲ್ಲಿ, ಕುಟುಂಬದಲ್ಲಿ ಯಾವುದಾದ್ರೂ ಕಾಯಿಲೆ ಇದೆ, ಕುಟುಂಬ ಅಂತ ನಾವು ನೋಡಿದಾಗ ಕುಟುಂಬದ ಸದಸ್ಯರು ಇರ್ತಾರಲ್ವ, ಚಿಕ್ಕಪ್ಪ ದೊಡ್ಡಪ್ಪ ಅವ್ರ ಮಕ್ಕಳು, ಯಾರಿಗೋ ಒಬ್ಬರಲ್ಲಿ ಒಂದು ಸ್ವಲ್ಪ ಯಾವುದೋ ಒಂದು ಕಾಯಿಲೆ ಎಲ್ಲರಿಗೂ ಕಾಣಿಸುತ್ತೆ. ಕೆಲವು ನೋಡಿ ಒಂದು ಕುಟುಂಬದಲ್ಲಿ ಡಯಾಬಿಟಿಕ್ ಇರ್ತಾರೆ ತುಂಬ ಜನ, ಕೆಲವು ಕುಟುಂಬದಲ್ಲಿ ಸುಮಾರು ಜನ ಹೃದಯಾಘಾತದಿಂದ ಮರಣ ಹೊಂದಿರ್ತಾರೆ, ಕೆಲವು ಕುಟುಂಬದಲ್ಲಿ ಒಬಿಸಿಟಿ ಇರುತ್ತೆ, ಎಲ್ಲ ದಪ್ಪ ಇರ್ತಾರೆ. ಅಂದರೆ ಕೆಲವೊಂದು ಕಾಯಿಲೆಗಳು ಕುಟುಂಬದಲ್ಲೇ ನಾವು ನೋಡ್ತಾ ಬರಬಹುದು. ಆ ಥರ ಏನಾದ್ರು ಇದ್ದಂಥ ಸಂದರ್ಭದಲ್ಲಿ ನಾವು ಈ ವಾಹಕ ಪರೀಕ್ಷೆಗಳು ಅಂತ ಮಾಡ್ಕೋಬೇಕು. ವಾಹಕ ಪರೀಕ್ಷೆ ಮೊದಲನೇದು. ಪರೀಕ್ಷೆ ಯಾವುದು ಅಂತ ನಂತರ ಹೇಳ್ತೀನಿ. ಮೊದಲನೇದು ವಾಹಕ ಪರೀಕ್ಷೆ. ಎರಡನೇದು ಪ್ರೀನೇಟಲ್ ಡಯಾಗ್ನೋಸಿಸ್, ಪ್ರಸವ ಪೂರ್ವ ತಳಿವಿಜ್ಞಾನದ ಪರೀಕ್ಷೆಗಳು. ಅಲ್ಲಿ ಬೆಳೆಯುತ್ತಿರುವ ಭ್ರೂಣ ಆರೋಗ್ಯವಾಗಿದೆಯೋ ಇಲ್ವೋ ಅಂತ ತಿಳ್ಕೊಳ್ಳೋಕ್ಕೆ ಕೆಲವೊಂದು ಪರೀಕ್ಷೆಗಳನ್ನು ಮಾಡ್ತಾರೆ. 12 ಅಥವಾ 14ನೇ ವಾರ ಅಂಥ ಸಂದರ್ಭದಲ್ಲಿ ಭ್ರೂಣದ ಸುತ್ತ ಒಂದು ಆಮ್ನಿಯಾಟಿಕ್ ಫ್ಲೂಯಿಡ್ ಅಂತ ಇರುತ್ತೆ, ನೀರು ಅಂತ ಕರೀತಾರೆ, ದ್ರವ ನೀರು ಅಂತ ಕರೀತಾರೆ ಸಾಮಾನ್ಯದ ಭಾಷೆಯಲ್ಲಿ. ಅದರಲ್ಲಿ ಆ ಭ್ರೂಣದ ಜೀವಕೋಶಗಳು ಫ್ಲೋಟ್ ಆಗ್ತಾ ಇರುತ್ತೆ. ಕಮ್ಮಿ ಸಂಖ್ಯೆ, ತುಂಬ ಇರಲ್ಲ, ಸ್ವಲ್ಪ ಅಂದರೆ ತೇಲಾಡೋದು ಅಂತ ಅನ್ಬೋದು. ಅದರ ಜೀವಕೋಶ ಇರುತ್ತೆ. ಆ ದ್ರವವನ್ನು ತೆಗೆದುಕೊಂಡು ಅದರಲ್ಲಿರುವ ಜೀವಕೋಶವನ್ನು ಲ್ಯಾಬೊರೇಟ್ರಿಯಲ್ಲಿ ಹೆಚ್ಚು ಬೆಳೆಯುವಂತೆ ಮಾಡೋದು, ಅದನ್ನು ಹೆಚ್ಚು ಒಂದು ಇದರಲ್ಲಿ ಬೆಳೆಯುವಂತೆ ಮಾಡಿ ಅದಕ್ಕೆ ಬೇಕಾದಂಥ ಎಲ್ಲ ಪೂರಕ ಅಂಶಗಳನ್ನು ಕೊಟ್ಟು, ನಂತರ ಆ ಜೀವಕೋಶಗಳಿಂದ ವರ್ಣತಂತುಗಳನ್ನು ನಾವು ತಯಾರು ಮಾಡಿ ವರ್ಣತಂತುಗಳ ಪರೀಕ್ಷೆ ಮಾಡೋದು. ಅಥವಾ ಆ ಜೀವಕೋಶಗಳಿಂದ DNA ಐಸೋಲೇಟ್ ಮಾಡಿ DNA ಟೆಸ್ಟ್ ಮಾಡೋದು. DNA ಟೆಸ್ಟಲ್ಲಿ ಏನು ತೊಂದರೆ ಇದೆ ಮಗುವಿಗೆ ಅಂತ ಕಂಡುಹಿಡಿಯೋಕ್ಕೆ ಪರೀಕ್ಷೆಗಳನ್ನು ಮಾಡೋ ಅಂಥದ್ದು, ಅದೊಂದು ಮಾಡ್ಬೋದು. ಅದು ಆಮ್ನಿಯಾಟಿಕ್ ಇದ್ರದ್ದು ಟೆಸ್ಟ್ ಬದಲು ಇನ್ನೊಂದು ಕೊರಿಯಾನಿಕ್ ವಿಲ್ಲೈ ಸ್ಯಾಂಪ್ಲಿಂಗ್ ಅಂತ ಕರಿತೀವಿ. ಅದರಲ್ಲಿ ಏನು ಮಾಡ್ತೀವಿ, ಆ ಭ್ರೂಣದ ಸುತ್ತ ಒಂದು ವಿಲ್ಲೈ ಅಂತ ಇರುತ್ತೆ, ಕೊರಿಯಾನಿಕ್ ವಿಲ್ಲೈ ಅಂತ ಟಿಶ್ಯೂ, ಅದನ್ನು ತಗೊಂಡು ಕೆಥೆಟರ್ ಮುಖಾಂತರ ಅದನ್ನು ಹಾಕಿ ತೆಗೆದು ಅದರಿಂದನೂ ಕ್ರೋಮೋಸೋಮ್ಗಳ ಪರೀಕ್ಷೆ ಮತ್ತು DNA ಪರೀಕ್ಷೆಗಳನ್ನು ಮಾಡ್ತಾರೆ. ಇದು ಕಾರ್ಡಿಯೋಸಿಂಥಸಿಸ್ ಅಂತ ಕರೀತಾರೆ. ಇನ್ನೊಂದು ಕಾರ್ಡ್ ಬ್ಲಡ್, ಮಗುವಿನ ಕಾರ್ಡ್ ಬ್ಲಡ್ನ ಪ್ಲಾಸೆಂಟಾ ಏನು ಹೋಗುತ್ತೆ ಕಾರ್ಡ್ ಬ್ಲಡ್, ಅಲ್ಲಿಂದ ಆ ಒಂದು ರಕ್ತವನ್ನು ತೆಗೆದುಕೊಂಡು ಆ ರಕ್ತದಿಂದನೂ ಸಹ ವರ್ಣತಂತುಗಳ ಪರೀಕ್ಷೆ DNA ಪರೀಕ್ಷೆಗಳನ್ನು ಮಾಡ್ತಾರೆ. ಇದನ್ನು ಇನ್ವೇಸಿವ್ ಮೆಥಡಾಲಜಿ ಅಂತ ಕರಿತೀವಿ. ಇನ್ವೇಸಿವ್ ಅಂದರೆ ಮಗುವಿನ ಒಂದು ತಾಯಿಯ ಒಂದು ಇದಕ್ಕೆ ಸೂಜಿಯ ಮುಖಾಂತರ ಚುಚ್ಚಿ ಅಲ್ಲಿಂದ ರಕ್ತವನ್ನು, ಅಲ್ಲಿಂದ ಆಮ್ನಿಯಾಟಿಕ್ ಫ್ಲೂಯಿಡನ್ನು, ಅಲ್ಲಿಂದ ಕೊರಿಯಾನಿಕ್ ವಿಲ್ಲೈಯನ್ನು ತೆಗೆದುಕೊಂಡು ಪರೀಕ್ಷೆ ಮಾಡೋದು ಇನ್ವೇಸಿವ್.
ನಾನ್ ಇನ್ವೆಸಿವ್ ಮೆಥಡ್ ಅಂತಂದರೆ ಅಲ್ಟ್ರಾಸೋನೋಗ್ರಫಿ ಮಾಡಿದಾಗ ಪ್ರೆಗ್ನೆಂಟ್ ಫೀಮೇಲ್ಸಲ್ಲಿ ಅಲ್ಲಿ ನಮಗೆ ಆ ಬೆಳೆಯುತ್ತಿರುವ ಭ್ರೂಣದ ನ್ಯೂಕಲ್ ಟ್ರಾನ್ಸ್ಲ್ಯೂಸಿಯನ್ಸಿ ಅಂತಾರೆ, ಅಂದರೆ ಈ ನೇಸಲ್ ಬೋನ್ ಇದೆಯಲ್ಲ, ಮೂಗಿನ ಇದು, ಅದು ಶಾರ್ಪಾಗಿರುತ್ತೆ. ಸಾಮಾನ್ಯ ಆರೋಗ್ಯವಂತ ಶಿಶುವಿಗೆ. ಅಬ್ನಾರ್ಮಲ್ ಮಗುವಿಗೆ ಅದು ಚೆನ್ನಾಗಿ ಬೆಳವಣಿಗೆ ಆಗಿರೋದಿಲ್ಲ, ಹಾಗಾಗಿ ಅದನ್ನು ನೋಡ್ತಾರೆ. ಆಮೇಲೆ ನ್ಯೂಕಲ್ ಟ್ರಾನ್ಸ್ಲ್ಯೂಸಿಯನ್ಸಿ ಅಂತ ಒಂದಿದೆ, ಅಂದರೆ ಕುತ್ತಿಗೆಯ ಭಾಗದಲ್ಲಿ ಎಕ್ಸ್ಟ್ರಾ ಫೋಲ್ಡ್ ಆಫ್ ಸ್ಕಿನ್ ಏನಾದ್ರು ಇದೆಯಾ ಅಂತ ನೋಡ್ತಾರೆ. ಅದು ಎಕ್ಸ್ಟ್ರಾ ಫೋಲ್ಡ್ ಆಫ್ ಸ್ಕಿನ್ ಏನಾದ್ರು ಇತ್ತು ಅಂತಂದರೆ ಗೊತ್ತಾಗುತ್ತೆ, ಅದು ರೇಡಿಯಾಲಜಿಸ್ಟ್ಗಳಿಗೆ ಗೊತ್ತಾಗುತ್ತೆ ಅದು ಏನೋ ಅಬ್ನಾರ್ಮಲಿಟಿ ಇದೆ ಅಂತ. ನೇಸಲ್ ಬೋನ್ ನೋಡೋದು, ನ್ಯೂಕಲ್ ಟ್ರಾನ್ಸ್ಲ್ಯೂಸಿಯನ್ಸಿ, ಇವೆರಡನ್ನ ಮುಖಾಂತರ ಮತ್ತು ಓವರಾಲ್ ಹಾಗೆ ನೋಡಿದಾಗ ಗೊತ್ತಾಗೋಗುತ್ತೆ ಆ ಮಗು ಅಬ್ನಾರ್ಮಲ್ ಆಗಿದೆ. ಹೃದಯದ್ದು ಎಕೋಕಾರ್ಡಿಯೋಗ್ರಾಮು ಮಾಡ್ತಾರೆ. ಇದೆಲ್ಲ ಮಾಡಿ ಮಗುವಿಗೆ ಏನೋ ಒಂದು ತೊಂದರೆ ಇದೆ ಅಂತ ಗೊತ್ತಾಗುತ್ತೆ. ಆ ತೊಂದರೆಯನ್ನು ಕನ್ಫರ್ಮ್ ಮಾಡ್ಕೋಬೇಕು ಅಂದರೆ ಕ್ರೋಮೋಸೋಮ್ ಟೆಸ್ಟು, DNA ಟೆಸ್ಟು ನಂತರ ಮಾಡೋಂಥದ್ದು. ಇದೇ ಥರ ತಾಯಿಯ ರಕ್ತವನ್ನು ತೆಗೆದುಕೊಂಡು ಕೆಲವೊಂದು ಹಾರ್ಮೋನ್ ಟೆಸ್ಟು ಮಾಡ್ತಾರೆ. ಅದರಲ್ಲಿ ಆಲ್ಫಾ ಫೀಟೋಪ್ರೋಟೀನ್ ಅನ್ನುವ ಒಂದು ಹಾರ್ಮೋನಿನ ಟೆಸ್ಟು, ಅನ್ಕಾಂಜುಗೇಟೆಡ್ ಎಸ್ಟ್ರಿಡಿಯಾಲ್ ಅನ್ನುವ ಟೆಸ್ಟು, ಹ್ಯೂಮನ್ ಕೊರಿಯಾನಿಕ್ ಗೋನಾಡೋಟ್ರೋಪಿನ್ ಅನ್ನುವ 3 ಟೆಸ್ಟ್ಗಳನ್ನ ಮಾಡ್ತಾರೆ. ಈ 3 ಟೆಸ್ಟಿನ ಒಂದು ಆಧಾರದ ಮೇಲೆ ಏನು ಬರುತ್ತೆ ವ್ಯಾಲ್ಯೂ, ಅದರ ಆಧಾರದ ಮೇಲೆ ಮಗುವಿಗೆ ಯಾವ ಒಂದು ಸಿಂಡ್ರೋಮ್ ಇದೆ ಅಂತ ನಮಗೆ ಗೊತ್ತಾಗುತ್ತೆ. ಅದು ಡೌನ್ ಸಿಂಡ್ರೋಮ್ ಇದೆಯಾ, ಟ್ರೈಸೋಮಿ 13 ಇದೆಯಾ, ಅಂದರೆ ಎಡ್ವರ್ಡ್ ಸಿಂಡ್ರೋಮ್, ಪಟಾ ಸಿಂಡ್ರೋಮ್, ಡೌನ್ ಸಿಂಡ್ರೋಮ್, ಅಥವಾ ನ್ಯೂರಲ್ ಟ್ಯೂಬ್ ಡಿಫೆಕ್ಟ್ ಅಂತ ಕರಿತೀವಿ. ಮಗುವಿನ ಮೆದುಳು ಪೂರ್ಣ ಬೆಳವಣಿಗೆ ಆಗಿರೋದಿಲ್ಲ, ಅದನ್ನು ನ್ಯೂರಲ್ ಟ್ಯೂಬ್ ಡಿಫೆಕ್ಟ್ ಅಂತ ಕರಿತೀವಿ. ಇದೆಲ್ಲದೂ ಗೊತ್ತಾಗೋದು ನಮಗೆ ಈ ಟೆಸ್ಟ್ಗಳನ್ನು ಮಾಡಿದಾಗ. ಹಾಗಾಗಿ ಅಲ್ಟ್ರಾಸೋನೋಗ್ರಫಿ ಮಾಡ್ತಾರೆ, ಜೊತೆಯಲ್ಲಿ ತಾಯಿಯ ರಕ್ತದಿಂದ ಈ ಎಲ್ಲ ಹಾರ್ಮೋನುಗಳ ಟೆಸ್ಟ್ಗಳನ್ನು ಮಾಡ್ತಾರೆ. ಇಷ್ಟರಲ್ಲಿ ಗೊತ್ತಾಗುತ್ತೆ. ನಂತರ ಕನ್ಫರ್ಮೇಷನ್ಗೆ ಒಳಗಡೆ ನೀಡಲನ್ನು ಹಾಕಿ ಅಲ್ಲಿಂದ ಅಮ್ನಿಯಾಟಿಕ್ ಫ್ಲೂಯಿಡನ್ನ ತೆಗೆದುಕೊಂಡು ಆ ಟೆಸ್ಟು, ಕೊರಿಯಾನಿಕ್ ವಿಲ್ಲಯಿ, ಕಾರ್ಡೋಸೆಂಟಸಿಸ್, ಇಷ್ಟೆಲ್ಲ ಮಾಡಿದ್ರೆ ನಮಗೇನು ಗೊತ್ತಾಗುತ್ತೆ ಅಂದರೆ ಮಗು ಆರೋಗ್ಯವಾಗಿದೆಯೋ ಇಲ್ಲವೋ ಅಂತ ಅರ್ಥ ಆಗುತ್ತೆ. ಸೊ ಇದಾದ ನಂತರ ಚೆನ್ನಾಗಿದೆ ಅಂದರೆ ಫೈನ್, ಇಲ್ಲ ಅಂದರೆ ನ್ಯೂ ಬಾರ್ನ್ ಸ್ಕ್ರೀನಿಂಗ್ ಅಂತ ಮಗು ಹುಟ್ಟಿದ ನಂತರ ಮಾಡ್ತಾರೆ. ಹುಟ್ಟಿದ ನಂತರ ಮಗುವಿಗೆ ನ್ಯೂ ಬಾರ್ನ್ ಸ್ಕ್ರೀನಿಂಗ್ ಅಂದರೆ ಕೆಲವೊಂದು ಮಕ್ಕಳಲ್ಲಿ ನಮ್ಮ ಒಂದು ಡೈಜೆಷನ್ ಆಗ್ಬೋದು, ರೆಸ್ಪಿರೇಷನ್ ಆಗ್ಬೋದು, ಈ ಥರದ್ದು ಏನು ಚಯಾಪಚಯ ಕ್ರಿಯೆ ಇರುತ್ತಲ್ಲ, ಇದಕ್ಕೆ ಪೂರಕವಾದ ಕಿಣ್ವಗಳಿರುತ್ತೆ. ಉದಾಹರಣೆಗೆ ಮಗು ಏನು ಒಂದು ಅಮೈನೋ ಆಸಿಡ್, ಒಂದು ಪ್ರೋಟೀನ್ನ ಸೇವನೆ ಮಾಡ್ತಾಯಿದೆ, ಆ ಪ್ರೋಟೀನು ಫೈನಲ್ ಅಮೈನೋ ಆಸಿಡಾಗಿ ಕನ್ವರ್ಟ್ ಆಗಬೇಕಲ್ಲ, ಕನ್ವರ್ಟ್ ಮಾಡುವಂತಹ ಒಂದು ಕಿಣ್ವ ಇರೋದಿಲ್ಲ. ಸೊ ಅದನ್ನು ಇನ್ಬಾರ್ನ್ ಎರರ್ಸ್ ಆಫ್ ಮೆಟಬಾಲಿಸಮ್ ಅಂತ, ಮೆಟಬಾಲಿಸಮ್ ಮಾಡೋಕ್ಕೆ ಆಗದೇ ಇರುವಂತಹ ಕೆಲವು ಮೆಟಬಾಲಿಸಮ್ನ ಪೂರಕ ಕಿಣ್ವಗಳು ಮಿಸ್ಸಿಂಗಲ್ಲಿ. ಹಾಗಾಗಿ ಅದರ ಟೆಸ್ಟ್ಗಳಿದೆ. ಗ್ಯಾಲಕ್ಟೋಸಿಮಿಯಾ, ಫೀನೈಲ್ ಕಿಟೋನ್ಯೂರಿಯಾ, ಮ್ಯಾಪಲ್ ಸಿರಪ್ ಯೂರಿನ್ ಡಿಸೀಸ್, ಈ ಥರದ್ದು ಸುಮಾರಿದೆ. 120 ಟೆಸ್ಟ್ಗಳನ್ನ ಮಾಡ್ತಾರೆ. ಮಾಡಿದಾಗ ಗೊತ್ತಾಗೋಗುತ್ತೆ ಮಗುವಿಗೆ ತೊಂದರೆ ಇದೆ ಅಂತ. ಆವಾಗ ಏನು ಮಾಡ್ತಾರೆ, ಅದನ್ನು ಡಯಟ್ ರಿಸ್ಟ್ರಿಕ್ಟ್ ಮಾಡ್ತಾರೆ. ಆ ಥರದ ಡಯಟ್ ಆ ಮಗುವಿಗೆ ಕೊಡಬಾರ್ದು. ಲೈಫ್ ಟೈಮಲ್ಲಿ ಅದು ಡಯಟು. ಅದು ಫಾರ್ ಎಕ್ಸಾಂಪಲು ಗ್ಯಾಲಕ್ಟೋಸಿಮಿಯಾ ಮಗುವಿಗೆ ಏನಾದರೂ ಇದ್ದರೆ ಅದರ ಜೀವನ ಪರ್ಯಂತ ಅದು ಹಾಲನ್ನು ಸೇವನೆ ಮಾಡಬಾರ್ದು. ಮತ್ತು ಹಾಲಿನ ಯಾವುದೇ ಪ್ರಾಡಕ್ಟ್ ಆಗಿರ್ಬೋದು, ಗಿಣ್ಣು ಆಗ್ಬೋದು, ಏನೇ ಆಗ್ಬೋದು, ಹಾಲಿಂದ ಏನೇ ಇರಲಿ, ಮೊಸರು, ಮಜ್ಜಿಗೆ, ಹಾಲಿನಿಂದ ತಯಾರು ಮಾಡಿದ ಕೇಕ್ಗಳು, ಪೇಸ್ಟ್ರಿ, ಎಂಥದೂ, ಚಾಕ್ಲೇಟ್ಸು, ಹಾಲು ಇರಲೇಬಾರ್ದು. ಅದೇನಾದ್ರು ಇತ್ತು ಅಂದರೆ ಅದು ದೇಹದಲ್ಲಿ ಮೆಟಬಲೈಸ್ ಆಗೋಲ್ಲ, ಜೀರ್ಣ ಆಗೋಲ್ಲ. ಮೆಟಬಲೈಸ್ ಅಂದರೆ ಜೀರ್ಣ ಆಗೋಲ್ಲ. ಅದೇನಾಗುತ್ತೆ, ರಕ್ತದಲ್ಲಿರುತ್ತೆ. ರಕ್ತದಲ್ಲಿ ಇದ್ದಾಗ ಏನಾಗುತ್ತೆ, ಇಡೀ ದೇಹಕ್ಕೆ ಹೋಗಿ ಅದು ಅದು ಕಣ್ಣನ್ನು ಹಾಳು ಮಾಡುತ್ತೆ, ಮೆದುಳನ್ನು ಹಾಳು ಮಾಡುತ್ತೆ, ಕಿಡ್ನಿ ಹಾಳು ಮಾಡುತ್ತೆ. ಹಾಗಾಗಿ ಇದಾಗಬಾರ್ದು ಅನ್ನೋ ಕಾರಣದಿಂದ ನ್ಯೂಬಾರ್ನ್ ಸ್ಕ್ರೀನಿಂಗ್ ಅಂತ ಮಾಡ್ತಾರೆ. ಇಷ್ಟು ಸಾಮಾನ್ಯವಾಗಿ ಒಂದು ತಳಿ ವಿಜ್ಞಾನದಲ್ಲಿ ನಡೆಸುವಂಥ ಪರೀಕ್ಷೆಗಳು. ಮೊದಲನೇದು ಕ್ಯಾರಿಯರ್ ಸ್ಕ್ರೀನಿಂಗ್, ಎರಡನೇದು ಪ್ರೀನೆಟಲ್ ಡಯಾಗ್ನೋಸಿಸ್, ಮೂರನೇದು ನ್ಯೂಬಾರ್ನ್ ಸ್ಕ್ರೀನಿಂಗ್. ಇಷ್ಟು ಮಾಡಿದಾಗ ನಮಗೆ ಗೊತ್ತಾಗುತ್ತೆ. ಪ್ರೀ ಇಂಪ್ಲಾಂಟೇಷನ್ ಜೆನೆಟಿಕ್ ಡಯಾಗ್ನೋಸಿಸ್ ಅಂತ ಇದೆ, IVF ಅಲ್ಲಿ ಬಳಕೆ ಮಾಡ್ತಾರೆ. IVF ಪ್ರೊಸೀಜರ್ ಮಾಡಬೇಕಾದ್ರೆ ಸಾಮಾನ್ಯವಾಗಿ ಕೆಲವೊಮ್ಮೆ ಅಬ್ನಾರ್ಮಲ್ ಇರುವಂತಹ, ಕಳಪೆ ಇರುವಂತಹ ಅಂಡಾಣು ವೀರ್ಯಾಣು ಜೋಡಣೆಯಾಗುವ ಸಾಧ್ಯತೆಯೂ ಇರುತ್ತೆ. ನಂತರ ಅದು ಫರ್ಟಿಲೈಸೇಷನ್ ಆದಾಗ ಅದನ್ನು ಯೂಟರಸ್ಸಲ್ಲಿ ಇಂಪ್ಲಾಂಟ್ ಮಾಡೋದಕ್ಕೆ ಮೊದಲು, ತಾಯಿಯ ಗರ್ಭಕ್ಕೆ ಅದನ್ನು ಹಾಕೋದಕ್ಕೆ ಮೊದಲು ಅದನ್ನು ಟೆಸ್ಟ್ ಮಾಡ್ತಾರೆ. ಪ್ರೀ ಇಂಪ್ಲಾಂಟ್ ಆಗೋದಕ್ಕೆ ಮೊದಲು ನಡೆಸುವಂತಹ ಪರೀಕ್ಷೆ ಪ್ರೀ ಇಂಪ್ಲಾಂಟೇಷನ್ ಜೆನೆಟಿಕ್ ಡಯಾಗ್ನೋಸಿಸ್. ಅಲ್ಲೂ ಸಹ
DNA ಟೆಸ್ಟ್ ಮಾಡ್ತಾರೆ, ವರ್ಣತಂತುವಿನ ಪರೀಕ್ಷೆ ಮಾಡಿ ಎಲ್ಲದೂ ಮಾಡೋದ್ರಿಂದ ಗೊತ್ತಾಗೋಗುತ್ತೆ ಚೆನ್ನಾಗಿದೆಯಲ್ವ ಅಂತ. ಚೆನ್ನಾಗಿದೆ ಅಂದರೆ ಇಂಪ್ಲಾಂಟೇಷನ್ ಮಾಡ್ತಾರೆ, ಚೆನ್ನಾಗಿಲ್ಲ ಅಂದರೆ ಮಾಡಲ್ಲ. ಬಹಳಷ್ಟು ಸಂದರ್ಭದಲ್ಲಿ ಈ IVF ಮುಖಾಂತರ ಮಗು ಹುಟ್ಟಿದಾಗಲೂ ತೊಂದರೆಗಳಾಗಿ ಮಗುವಿಗೆ ತೊಂದರೆ ಆಗಿರುವ ಸಾಧ್ಯತೆಗಳು ಇದೆ. ಅದನ್ನೆಲ್ಲ ನಿವಾರಿಸಬೇಕು ಅನ್ನೋದಾದರೆ ಇದನ್ನು ಮಾಡಬಹುದು. IVF ಅಲ್ಲಿ ಪೇರೆಂಟಲ್ ಐಡೆಂಟಿಟಿ, ಈಗ ಕೆಲವು ಸಲ ಏನು ಮಾಡ್ತಾರೆ ಅಂದರೆ ಕೆಲವು IVF ಸೆಂಟರ್ ಕೆಲವಲ್ಲಿ ಇರಬಹುದು, ಯಾವುದೋ ವೀರ್ಯಾಣುನ ಯಾವುದೋ ಅಂಡಾಣುಗೆ ಹಾಕಿನೂ ಮಾಡುವಂಥ ಸಾಧ್ಯತೆಯನ್ನು ತಳ್ಳಿ ಹಾಕುವಂತಿಲ್ಲ. ನಮ್ಮದೇ ವೀರ್ಯಾಣು ನಮ್ಮದೇ ಅಂಡಾಣು ಅಂತ ಅನ್ನೋದಕ್ಕೆ ಪೆಟರ್ನಿಟಿ ಟೆಸ್ಟ್ಗಳನ್ನು ಮಾಡಬೇಕು. ಈ ಗಂಡನದೇ ಒಂದು ವೀರ್ಯಾಣುವನ್ನು ಬಳಕೆ ಮಾಡಿದ್ದಾರೆ ಮಗುವಿಗೆ, ಇನ್ಯಾವುದೋ ಮಾಡಿರ್ಬೋದು, ಇದು ಚೆನ್ನಾಗಿಲ್ಲ ಅಂತ ಇನ್ಯಾವುದೋ ಮಾಡಿರ್ಬೋದು, ಇದು ಫರ್ಟಿಲೈಸ್ ಆಗ್ತಿಲ್ಲ ಅಂತ ಅವರ ಒಪ್ಪಿಗೆ ಇಲ್ಲದೇನೆ ಅಂಥ ಸಂದರ್ಭದಲ್ಲಿ ಆ ಟೆಸ್ಟ್ಗಳನ್ನು ಸಹ ಮಾಡ್ಬೋದು. ಇದೆಲ್ಲ ಒಟ್ಟಾರೆ ತಳಿ ವಿಜ್ಞಾನದಲ್ಲಿ ಸಾಮಾನ್ಯವಾಗಿ ನಡೆಸುವಂತಹ ಪರೀಕ್ಷೆಗಳು. ಇವೆಲ್ಲ ಅಫೋರ್ಡೆಬಲ್ ಇದೆ, ಸಾಮಾನ್ಯ ಜನರು ಎಲ್ಲ ಮಾಡಿಸ್ಬೋದು. ತುಂಬ ಇದರಲ್ಲಿ ಅವೇರ್ನೆಸ್ ಇರಬೇಕು, ಅಷ್ಟೇ ಗೊತ್ತಿರಬೇಕು. ಆದರೆ ವರ್ಣತಂತು ಪರೀಕ್ಷೆ ಒಂದು 3,000 ಆಗುತ್ತೆ, 2,000ದಿಂದ 3,000 ಆ ರೇಂಜಲ್ಲಿ. ಫಿಶ್ ಅಂತ ಫ್ಲೋರೋಸೆಂಟ್ ಇನ್ಸಿಟು ಹೈಬ್ರಿಡೈಸೇಷನ್ ಅಂತ ಮಾಡ್ತಾರೆ ಮೈಕ್ರೋ ಡಿಲೀಷನ್ಗೆ, ಅದು ಒಂದು 8,000-10,000 ಆಗ್ಬೋದು. ಆಮೇಲೆ DNA ಟೆಸ್ಟ್ಗಳು ಸೀಕ್ವೆನ್ಸಿಂಗ್ ಎಲ್ಲ ಮಾಡಿಸ್ತಾರೆ, ಸ್ಯಾಂಗರ್ ಸೀಕ್ವೆನ್ಸಿಂಗ್ ಆಗ್ಬೋದು, ಹೋಲ್ ಜೀನೋಮ್ ಸೀಕ್ವೆನ್ಸಿಂಗ್, ಹೋಲ್ ಎಕ್ಸೋಮ್ ಸೀಕ್ವೆನ್ಸಿಂಗ್, ಈ ಥರದಕ್ಕೆಲ್ಲ ಆದರೆ ಅದಕ್ಕೆ ತಕ್ಕಂಗೆ ಸ್ವಲ್ಪ ಅದರಲ್ಲಿ ಒಂದು 20,000ದಿಂದ 30-40 ಅಲ್ಲಿವರೆಗೂ ಹೋಗೋಂಥ ಸಾಧ್ಯತೆಗಳು ಇರುತ್ತೆ. ಯಾವುದು ಮಾಡ್ತಿದ್ದಾರೆ ಅನ್ನೋದ್ರ ಮೇಲೆ ಆ ಒಂದು ಪ್ರೈಸ್ನ ನಿರ್ಧಾರ ಆಗುತ್ತೆ. ಅಂದರೆ ಲೈಫಲ್ಲಿ ಬರುವಂಥ ಪ್ರಾಬ್ಲಮ್ಗೆ ಒನ್ ಟೈಮ್ ಸೊಲ್ಯೂಷನ್ ಕಂಡ್ಕೊಬೇಕು ಅಂತ ಹೇಳಿದ್ರೆ ಈ ಟೆಸ್ಟ್ಗಳು ಮಾಡಿಸ್ಕೋಬೋದು. ಏಕೆಂದರೆ ಆಮೇಲೆ ಮಾಡದೇ ಇದ್ದಂಥ ಸಂದರ್ಭದಲ್ಲಿ ಮಗುವಿನ ಆರೋಗ್ಯಕ್ಕೆ ಅವರು ಲಕ್ಷಾಂತರ ರೂಪಾಯಿ ಖರ್ಚು ಮಾಡಬೇಕಾಗುತ್ತೆ. ಅದಕ್ಕೆ ಮೊದಲು ಮಗು ಆರೋಗ್ಯವಾಗಿದೆಯಾ ಅಂತ ತಿಳ್ಕೊಳ್ಳೋದಿದೆಯಲ್ಲ, ಅದು ಸೂಕ್ತ ಅಂತ ಅನಿಸುತ್ತೆ. ಅದರಲ್ಲೂ ಕೂಡ ಈ ಬ್ಲಡ್ ರಿಲೇಷನ್, ಫಾರ್ ರಿಲೇಷನ್ನು, ಮತ್ತು ಮೊದಲನೇ ಮಗು ಆಲ್ರೆಡಿ ತೊಂದರೆ ಆಗಿದೆ, ಮೊದಲನೇ ಮಗು ಮೆಂಟಲಿ ರಿಟಾರ್ಡೆಡ್, ಈಗ 2ನೇ ಮಗು ಬೇಕು ಅಂತ ಹೋಗ್ತಿದ್ದಾರೆ, ಆವಾಗ ಮಾಡಿಸ್ಕೋಬೋದು. ಆಮೇಲೆ ಫ್ಯಾಮಿಲಿ ಹಿಸ್ಟ್ರಿ ಇದೆ, ಆಲ್ರೆಡಿ ತೊಂದರೆಗಳು ಇರೋಂಥ ಮಗು ಹುಟ್ಟಿರೋಂಥದ್ದು. ಆಮೇಲೆ ಕೆಲವು ಸಂದರ್ಭದಲ್ಲಿ ಮಗು ಹುಟ್ಟಿ ಸತ್ತೋಗಿರುತ್ತೆ, ಆವಾಗಲೂ ಮಾಡ್ಕೋಬೇಕಾಗ್ತದೆ ಇನ್ನೊಂದು ಮಗುವಿಗೆ. ಆಮೇಲೆ ಇಬ್ಬರಲ್ಲೂ ಏನೋ ತೊಂದರೆಗಳಿರುತ್ತೆ ಗಂಡು ಹೆಣ್ಣಿನಲ್ಲಿ, ಆ ಸಂದರ್ಭದಲ್ಲೂ ಮಾಡಬೇಕು. ನಂತರ ತಾಯಿ ವಯಸ್ಸು ಜಾಸ್ತಿ ಇರುತ್ತೆ, ಆವಾಗಲೂ ಈ ಟೆಸ್ಟ್ಗಳು ಮಾಡಬೇಕು. ಈಗ ಇವೆಲ್ಲ ಒಂದೊಂದು ಕಂಡೀಷನು, ತಾಯಿಯ ವಯಸ್ಸು ಜಾಸ್ತಿ ಆಗಿರೋದು, ಕಾಯಿಲೆಗಳೇನಾದ್ರು ಫ್ಯಾಮಿಲಿಲಿರೋದು, ಅಥವಾ ಮೊದಲನೇ ಮಗುಗೆ ತೊಂದರೆ ಆಗಿ 2ನೇ ಮಗು ಬೇಕು ಅಂತ ಅನಿಸಿರೋದು, ಅಥವಾ ಮೊದಲನೇ ಮಗು ಹುಟ್ಟಿ ಸತ್ತೋಗಿದೆ ಈಗ 2ನೇ ಮಗು ಬೇಕು, ಇದೆಲ್ಲ ಕೆಲವೊಂದು ಕಂಡೀಷನ್ ಇದ್ದಾಗ ಈ ಪರೀಕ್ಷೆಗಳನ್ನು ಮಾಡಿಸ್ತಾ ಹೋಗ್ಬಹುದು.